ಅಡುಗೆಗೂ ನನಗೂ ಅಜಗಜ ಸಂಬಂಧ ಇದೆ, ಅಜಗಜ ಸಂಬಂಧ ಇದೆ. ಅಜಗಜ ಅಂತ ವ್ಯತ್ಯಾಸ ಇದೆ ಅಂತ ಕೇಳಿದ್ರಲ್ಲ. ಅಜಗಜ ಸಂಬಂಧ ಏನು ಅಂತಂದ್ರೆ, ನಾನು ಅಜ, ನಮ್ಮಪ್ಪ ಗಜ. ಯಾಕಂದ್ರೆ 40 ವರ್ಷ ಹೋಟ್ಲ್ ಇಂಡಸ್ಟ್ರಿಯಲ್ಲೇ ಅವ್ರು ಇದ್ದಿದ್ದು. ಅಂದ್ರೆ ಸ್ವಂತ ಹೋಟ್ಲ್ ಇತ್ತು ನಮ್ದು, ವೆಜ್ ನಾನ್ ವೆಜ್ ಹೋಟ್ಲ್ ಇತ್ತು. ಸೊ ಹಾಗಾಗಿ ಶಂಕರಘಟ್ಟ, ಶಿವಮೊಗ್ಗ. ಸೊ ಹಾಗಾಗಿ ನಮಗೆ ಅಡುಗೆ ಬಹಳ ದೂರ ಏನಿರ್ಲಿಲ್ಲ. ಬಟ್ ಆದ್ರೆ 27 ವರ್ಷದ ತನಕ ಅನ್ನ ಮಾಡೋಕ್ಕೂ ಬರ್ತಾ ಇರ್ಲಿಲ್ಲ ನನಗೆ, ಅಪ್ ಟು ಮೈ 27th ಏಜ್. ಆಮೇಲೆ ಸ್ವಲ್ಪ ಅನ್ನ ಮಾಡೋದು, ಕಾಫಿ ಮಾಡೋದು, ಅದು ಇದು ಕಲ್ತ್ಕೊಂಡೆ. ಈ ಗ್ಯಾಪಲ್ಲಿ ಒಂದು ಕನ್ನಡದ ಒಂದು ಟೆಲಿವಿಷನ್ ಚಾನಲಲ್ಲಿ ಒಂದು ಕುಕಿಂಗ್ ಶೋಗೆ ನೀವು ಕಂಟೆಸ್ಟೆಂಟಾಗಿ ಬರಬೇಕು ಅಂತಂದರು. ನಾವು ಅಮ್ಮಂಗೆ ಹೇಳಿದೆ, ಏನಂತ ಹೋಗಿ ಮಾಡ್ತೀವಿ ಅಲ್ಲಿ, ನೀನು ಕಂಟೆಸ್ಟೆಂಟ್ ಕುಕಿಂಗ್, ಅನ್ನ ಮಾಡೋಕ್ಕೆ ಬರಲ್ಲ ನಿನಗೆ ಅಂತ. ಸೊ ಆಗಿದ್ದಾಗಲಿ ಅಂತಂದ್ಬಿಟ್ಟು ನಮಗೆ ಇಲ್ಲ ನೋಡೋಣ ಬಿಡು, ಯೂಟ್ಯೂಬಲ್ಲಿ ನೋಡ್ಕೊಂಡು ಹಂಗೆ ಹಿಂಗೆ ಏನೋ ಮ್ಯಾನೇಜ್ ಮಾಡ್ತೀನಿ ಅಂತೇಳಿ ಹೊರಟೆ. ಆಗಿದ್ದಾಗಲಿ ಅಂತ ಶೋಗೆ ಈರುಳ್ಳಿ ಸಣ್ಣಗೆ ಹೆಚ್ಚಿರುವ ಈರುಳ್ಳಿಯನ್ನು ಒಂದಿಷ್ಟು, ನಾನು ಅಲ್ಲಲ್ಲ ಅದಕ್ಕೆ ಉದ್ದುಗೂ ಹೆಚ್ಚಿಟ್ಬಿಟ್ಟಿದ್ದೆ, ಅದು ಇರಲಿ ಪರವಾಗಿಲ್ಲ, ಎಲ್ಲ ಒಂದು ಹಂತಕ್ಕೆ ಮಾಡಿ ಆ ಶೋ ರನ್ನರ್ ಅಪ್ ನಾನು. ಅನ್ನ ಮಾಡೋಕ್ಕೂ ಬರ್ದೇ ಇದ್ದವರು ಶೋ ರನ್ನರ್ ಅಪ್ ಆದ್ರು ಕೊನೆಗೆ. ಸೊ ಅಲ್ಲಿಂದ ಯೂಟ್ಯೂಬ್ ಅದೇ ಸ್ನೇಹಕ ಅಂತ ಇದ್ರು ಅವರು ಇಬ್ರಿಗೂ. ಅಲ್ಲಿಂದ ಅಡುಗೆನ ಹಾಬಿ ಮಾಡ್ಕೊಂಡು